ಸರ್, ಈಗ ಈ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇದೆಯಾ? ಅಂದ್ರೆ ಸಿದ್ದರಾಮಯ್ಯನವರು ಇಳಿಸಿದ್ರೆ ಅಲ್ಲೋಲ ಕಲ್ಲೋಲನ, ಇಳಿಸದೆ ಹೋದ್ರೆ ಅಲ್ಲೋಲ ಕಲ್ಲೋಲ? ನಾನು ಅದರ ಬಗ್ಗೆ ಎಲ್ಲ ಒಟ್ಟಾರೆ ಬಿಹಾರ್ ಎಲೆಕ್ಷನ್ ಆದಮೇಲೆ ಇಡೀ ದೇಶದ ಪರಿಸ್ಥಿತಿ ಒಂದು ಬೇರೆ ದಿಕ್ಕಿಗೆ ಹೋಗುತ್ತೆ. ಅದರ ಪರಿಣಾಮ ಕರ್ನಾಟಕದ ಮೇಲೂ ಆಗುತ್ತೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಾಯಕತ್ವಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾರೆ. ಅದು ಕಾಂಗ್ರೆಸ್ ಹೇಳ್ಬೇಕು, ಸಿದ್ದರಾಮಯ್ಯ ಹೇಳ್ಬೇಕು. ನಾನು ಯಾಕ್ರಿ ಹೇಳಲೆ? ನಾನೇ ಒಳ್ಳಾಗತ್ತಾ ಇದ್ದಲ್ಲ. ಅದು ಒಳಗಿದ್ದವ್ರಿಗೆ ಹೇಳ್ಬೇಕು. ಒಳಗಿದ್ದವ್ರು ಹೇಳ್ಬೇಕು. ನಾನು ಮನೆ ಹೊರಗಿದ್ದೀನಿ, ನಾನು ಹೆಂಗ್ ಹೇಳಿ? ಸ್ಪರ್ಧೆ ಮಾಡಬೇಕು ಅಂತ ಅವ್ರ ಬೆಂಬಲಿಗರೆಲ್ಲ ಒತ್ತಾಯ ಮಾಡ್ತಾರೆ. ಅದು ಯಾವತ್ತು ಹೆರಿಗೆ ಆಗೋ ತನಕನೇ ಗಲಾಟೆ. ಹೆರಿಗೆ ಆದ 2 ತಿಂಗಳಾದ್ಮೇಲೆ ಮತ್ತೆ ರೆಡಿ ಆಗ್ತಾರೆ. ಹಾಗೆ ಎಲ್ಲರೂ ಕೂಡ ಚುನಾವಣೆ ನೋವು ಮನೆ ಹಾಳಾಗ ಅಂತಾರೆ. ಮತ್ 3 ತಿಂಗಳಾದ್ಮೇಲೆ ಬಾಲ ನೋಡಿ ಅಂತ. ಹಂಗೆ ಇವತ್ತು ರಾಜಕಾರಣಿಗಳಿಗೆ ರಿಟೈರ್ಮೆಂಟ್ ಅನ್ನಕ್ಕಂಥದ್ದಿಲ್ಲ. ಪ್ರತಿಯೊಬ್ಬರಿಗೂ ನಿಲ್ಲಬೇಕು ಅಂತ ಆಸೆ ಇರುತ್ತೆ. ಸಿದ್ದರಾಮಯ್ಯನವ್ರು ನಿಲ್ಲಿ, ನನಗೂ ಆಸೆ ಇದೆ. ಅವರು ಮತ್ತೆ ಪುನಃ ಸ್ಪರ್ಧೆ ಮಾಡಲಿ. ನನಗೇನು ಅದರಲ್ಲಿ ಭಾರಿ ಸಂತೋಷ. ಯಾಕಂದ್ರೆ ಹಿಂದೆ ಅವ್ರ ಎಲೆಕ್ಷನ್ಸ್ ಎಲ್ಲ ನಾನೇ ಮಾಡಿದ್ದೀನಿ. ಮುಂದೆ ಕೂಡ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಇಷ್ಟೇ ದೇವ್ರಿಗೆ ಕೇಳುವಂಥದ್ದು.